ಆ ರಾಣಿಯ ಕುದುರೆಯ ಹೆಸರು ಶ್ವೇತ. ಆಕೆ ಹಿಡಿಯುವ ಕತ್ತಿಯ ಹೆಸರು ನಾಗಮುರಿ. ಮಲೆನಾಡಿನ ಆ ಕುವರಿ ಅನಿವಾರ್ಯ ಸ್ಥಿತಿಯಲ್ಲಿ ಪಟ್ಟಕ್ಕೆ ಏರಿದವಳು ಭಾರತದ ಚರಿತ್ರೆಯಲ್ಲೇ ತನ್ನ ಹೆಸರನ್ನ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟು ಹೋದಳು. ಅವಳೇ ಕೆಳದಿಯ ವೀರರಾಣಿ ಚೆನ್ನಮ್ಮಾಜಿ. ಅಂತಹ ಔರಂಗಜೇಬನ ರಕ್ಕಸ ಸೇನೆಯನ್ನೇ ಎದುರಿಸಿ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ರಾಜಾರಾಮನಿಗೆ ಆಶ್ರಯ ಕೊಟ್ಟ ಮಹಾತಾಯಿ ಈಕೆ. ಸಾಕ್ಷಾತ್ ಕೊಲ್ಲೂರು ಮೂಕಾಂಬಿಕೆಯ ಅವತಾರ ಎಂದೇ ಪ್ರಜೆಗಳು ಅವಳನ್ನು ಗೌರವಿಸುತ್ತಿದ್ದರು. ಸಗುಣ ಸಂಪನ್ನೆ ಸದ್ಧರ್ಮ ಪರಿಪಾಲಕಿಯಾದ ಮಹಾರಾಣಿ ಚೆನ್ನಮ್ಮಾಜಿ ತನ್ನ ಹಿರಿಯರು ತುಳುನಾಡಿನಲ್ಲಿ ಆರಾಧಿಸಿಕೊಂಡು ಬಂದಿದ್ದ ಗುರುಪುರ ಜಂಗಮ ಮಠದ ನೀಲಕಂಠೇಶ್ವರ ದೇವರ ದರ್ಶನಕ್ಕೆ ಬಂದಿದ್ದ ಸಮಯ ಅದು 1679 ಇಸವಿ ಏಪ್ರಿಲ್ ತಿಂಗಳು. ಗುರುಪುರ ಸಮೀಪದ ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ವಾರ್ಷಿಕ ಉತ್ಸವದ ಸಂಭ್ರಮ ಮುಗಿಲು ಮುಟ್ಟುತ್ತಿತ್ತು. ತುಳುನಾಡನ್ನ ಆಳುತ್ತಿದ್ದ ಮಹಾರಾಣಿಗೆ ಪೊಳಲಿಯ ಚೆಂಡಿನ ಸೊಬಗನ್ನ ತೋರಿಸಬೇಕು ಎನ್ನುವುದು ಅಲ್ಲಿಯ ಜನರ ಆಸೆಯಾಗಿತ್ತು. ಪೊಳಲಿಯ ಚೆಂಡು ತುಳುನಾಡು ಮಾತ್ರವಲ್ಲ, ದೂರ ದೂರದ ಊರುಗಳಿಗೂ ಕೂಡ ಪ್ರಸಿದ್ಧವಾಗಿದ್ದ ರೋಚಕ ಸಾಹಸ ಪ್ರದರ್ಶನದ ವೀರಕ್ರೀಡೆ. 3 ದಿನಗಳ ಕಾಲ ಅದ್ಧೂರಿಯಾಗಿ ನಡೆಯಲಿರುವ ಪೊಳಲಿಯ ಚೆಂಡಿಗೆ ರಾಣಿಯನ್ನ ಆಹ್ವಾನಿಸಿ ರಾಯಸದ ಓಲೆಯನ್ನ ನಟ್ಟೋಜರೇ ಕೊಟ್ಟು ಬಂದಿದ್ದರು. ದೇವಿಯ ಪ್ರಸಾದ ಸ್ವೀಕರಿಸಿ ಬರುತ್ತೇನೆ ಎಂದು ಆಶ್ವಾಸನೆ ನೀಡಿದ್ದ ಮಹಾರಾಣಿಯವರು ಅನಿವಾರ್ಯ ಕಾರಣಗಳಿಂದ ಪೊಳಲಿಗೆ ಭೇಟಿ ನೀಡದೆ ಮಠದಲ್ಲೇ ಉಳಿದರು.